ವೆನ್ ಯು ಆರ್ ಸ್ಟಡಿಂಗ್ ನಿಮ್ಮ ಪ್ರಕಾರ ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್? ರಾದರ್ ದ ಕ್ವೆಶ್ಚನ್ ವುಡ್ ಬಿ ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಸರ್ ಒಬ್ರು ಸ್ಟೂಡೆಂಟ್ ಲೈಫಲ್ಲಿ ಇರ್ಬೋದು, ಯಾರ ಲೈಫಲ್ಲಿ ಇರ್ಬೋದು? ಅಲ್ಲ, ಅಕಾಡೆಮಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳುವಂಥದ್ದು, ನಾನು ಚಿತ್ರದುರ್ಗದಲ್ಲಿ ಓದಿದ್ದು. ಪ್ರಾಪರ್ ಯಾಕೆಂದರೆ ಇದನ್ನು ನಾನು ಹೇಳಲೇಬೇಕು. ಹೇಳಿ ಸರ್. ಯಾಕೆಂದರೆ ಇವತ್ತೇನು ಈ ಸ್ಟೇಜಿಗೆ ಬಂದಿದ್ದೀವಿ, ಇದಕ್ಕೆ ನಾವು ಓದಿದಂಥ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈ ಸ್ಕೂಲು, PU ಕಾಲೇಜು, ದೇ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇವನ್ ದ ಡಿಗ್ರಿ ಕಾಲೇಜಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಯಾಂಪಸಸ್. ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಂತ, ಸಂತ ಜೋಸೆಫರ ಕನ್ನಡ ಮಾಧ್ಯಮ ಪಾಠಶಾಲೆ ಅಂತ 1 to 7 ನಾನು ಓದಿದ್ದು. ಚಿತ್ರದುರ್ಗದಲ್ಲಿ ತುಂಬ ಲ್ಯಾಂಡ್ ಮಾರ್ಕ್ ಸ್ಕೂಲ್ ಅದು. ಇನ್ಫ್ಯಾಕ್ಟ್ ನಮ್ಮ ತಾಯಿಯವರು ಕೂಡ ಅದೇ ಶಾಲೆಯಲ್ಲಿ ಓದಿದ್ದು. ತುಂಬಾ ಓಲ್ಡ್ ಸ್ಕೂಲ್ ಆಗಿದ್ರೆ, ತುಂಬಾ ಓಲ್ಡ್ ಸ್ಕೂಲ್, ಮೇ ಬಿ ಒಂದು 60-70 ಇಯರ್ಸ್ ಓಲ್ಡ್ ಇರ್ಬೋದು. ಇವತ್ತಿಗೂ ಕೋರ್ಟ್ ಪಕ್ಕದಲ್ಲಿದೆ. ಚಿತ್ರದುರ್ಗದ ಬಗ್ಗೆ ಪರಿಚಯ ಇರುವಂಥವ್ರಿಗೆಲ್ಲ ಗೊತ್ತಿರುತ್ತೆ. ಭಾಳ ಒಳ್ಳೆಯ ಒಂದು ಶಾಲೆ. ಆ ಶಾಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, ಅಡ್ಮಿನಿಸ್ಟ್ರೇಟರ್ಸು, ಭಾಳಷ್ಟು ಜನ ಸೈಂಟಿಸ್ಟ್ಗಳು ಎಲ್ಲರೂ ಒಂದು ಫ್ಯಾಕ್ಟ್ರಿ ರೀತಿಯಲ್ಲಿ ತಯಾರಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅದಾದ್ಮೇಲೆ ಒಂದು ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ ನಾನು ಹೈಸ್ಕೂಲ್ ಮಾಡಿದ್ದು. ಸೊ ಅಲ್ಲೂ ಕೂಡ ಭಾಳ ಒಳ್ಳೆ ಸೆಟ್ ಆಫ್ ಟೀಚರ್ಸ್ ಇದ್ರು. ಅವತ್ತಿಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅದು ದಟ್ ವಾಸ್ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್. ಅದಾದ್ಮೇಲೆ ನೆಕ್ಸ್ಟ್ PUC ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತ ಇತ್ತು. ನೀವು ಮೋಸ್ಟ್ಲಿ ನಾಗರಾವ್ ಫಿಲ್ಮ್ ನೋಡಿರ್ಬೇಕು. ಹೌದು ಸರ್. ಅದರಲ್ಲಿ ರಾಮಾಚಾರಿ ಎಕ್ಸಾಮ್ ಬರೆದಿದ್ದು ಮತ್ತೆ ಅವ್ನು ಓಡಾಡ್ತಿದ್ದ ಕ್ಯಾಂಪಸ್ ಏನಿದೆ ಅದೇ ನಾವು ಓದಿದ್ದು PU ಕಾಲೇಜ್. ಸೂಪರ್. ವಿಷ್ಣುವರ್ಧನ್ ಓಡಾಡಿದ್ದು. ಸೊ ಅದಾದ್ಮೇಲೆ ಮತ್ತೆ ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್ ಬಂದಿದ್ದು. ತಾವು ಕೇಳಿದ ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ನಮಗೆ ನಾವೇನು ಬರೀತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವೇನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಓವರ್ ನೈಟ್ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ. ಸೊ ನಾವು ಪ್ರೈಮರಿಯಿಂದ ಹೈಸ್ಕೂಲಿಂದ ಕಾಲೇಜ್ ಡೇಸಲ್ಲಿ ಯಾವ ರೀತಿ ನಾವು ನಮ್ಮ ಅಕಾಡೆಮಿಕ್ಸ್ ಬಿಲ್ಡ್ ಮಾಡ್ಕೊಂಡು ಬಂದಿರ್ತೀವಿ, ದಟ್ ಈಸ್ ಗೋಯಿಂಗ್ ಟು ಬಿ ರಿಫ್ಲೆಕ್ಟೆಡ್ ಇನ್ ಅವರ್ ಪೇಪರ್ಸ್. ಒಂದು ಡಿಸಿಪ್ಲಿನ್ ಇರಲೇಬೇಕು. ಅಬ್ಸಲ್ಯೂಟ್ಲಿ. ಡಿಸಿಪ್ಲಿನ್ ಅಂದರೆ, ಡಿಸಿಪ್ಲಿನ್ ಈಸ್ ನಾಟ್ ಜಸ್ಟ್ ವಾಟ್ ಟೈಮ್ ಯು ವೇಕ್ ಅಪ್. ಬೆಳಗ್ಗೆ ನಾನು 5 ಗಂಟೆಗೆ ಎದ್ಬಿಡ್ತೀನಿ, ನಾನು ಡಿಸಿಪ್ಲಿನ್ಡ್. ರೈಟ್. ಹೌದು, ಬಟ್ ಡಿಸಿಪ್ಲಿನ್ ಅಷ್ಟೇ ಅಲ್ಲ. ಡಿಸಿಪ್ಲಿನ್ ಅನ್ನುವಂಥದ್ದು ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲಿರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿರುತ್ತೆ, ನಮ್ಮ ಪ್ರೊಫೆಷ್ನಲ್ ವರ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದೇ ರೀತಿ ನಾವು ಮಾಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಡಿಸಿಪ್ಲಿನ್ನು ಕಾಣೋ ರೀತಿ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್, ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಮತ್ತು ಈ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಮುತ್ತು ಒಡೆದರೆ ಹೋಯ್ತು, ಹೊತ್ತು ಕಳೆದರೆ ಹೋಯ್ತು ಅಂತ. ರೈಟ್. ಸೊ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ನನಗಿಂತ ತುಂಬ ಇಂಟೆಲಿಜೆಂಟ್ ಇದ್ದಂಥವ್ರು PUಲಿರ್ಬೋದು, ಹೈಸ್ಕೂಲಲ್ಲಿರ್ಬೋದು, ಡಿಗ್ರಿ ಟೈಮಲ್ಲಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಟೈಮಲ್ಲಿ. ಸೊ ನನಗೆ ಅನಿಸ್ತಿತ್ತು ಇವ್ರು ನನಗಿಂತ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಅಂತ. ನನಗಿಂತ ತುಂಬ ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸ್ ಇರ್ತಾ ಇತ್ತು. ಅದೇನೋ ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡ್ತಾ ಸರ್ ನಿಮ್ಮ? ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಹಿ ಈಸ್ ಬೆಟರ್ ದ್ಯಾನ್ ಮೀ ಅಂತ, ಅಥವಾ ಶಿ ಈಸ್ ಬೆಟರ್ ದ್ಯಾನ್ ಮೀ ಅಂತ. ಬಟ್ ಅವ್ರಿಗೆ ಸರಿಯಾದ ಸಮಯದಲ್ಲಿ ಯಾವುದೇ ಒಂದು ಪರೀಕ್ಷೆಗಳಿಗೆ ಓದಲಿಕ್ಕೆ ಅವಕಾಶ ಅಥವಾ ಅನುಕೂಲ ಇಲ್ದಿರೋ ಅಂಥ ಕಾರಣಕ್ಕೆ ಅವರು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಮತ್ತು ನಾವು 1 to 1 ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇವಾಗ ಹೇಳ್ತಾರೆ, ಆ ಟೈಮಲ್ಲಿ ನೀನು ಟೈಮಿಗೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿದ್ದಕ್ಕೆ, ಟೈಮಿಗೆ ಸರಿಯಾಗಿ ಓದಿದ್ದಕ್ಕೆ ಇವತ್ತಿಲ್ಲಿದೆಯಾ. ನಾವು ಅವಾಗ ತುಂಬ ಕ್ಯಾಶುವಲ್ ಆಗಿ ತೊಗೊಂಡ್ವಿ. ಸೊ ಅಲ್ಲಿ ದೇ ಮಿಸ್ ಔಟ್. ಈಗಿನ ಹುಡುಗರಿಗೆ ನಾನು ಈ ಪಾಡ್ಕಾಸ್ಟ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಾಳಷ್ಟು ಜನ ಈ ಟ್ರೈನ್ ಹೋದ್ಮೇಲೆ ಟಿಕೆಟು, ರೈಲು ಹೋದ್ಮೇಲೆ ಟಿಕೆಟ್ ತೊಗೊಳೋದು ಅಂತಾರಲ್ಲ, ಆ ಕೆಲಸ ಮಾಡ್ತಾರೆ. ಅಂದರೆ ಇನ್ನೊಂದು 2 ತಿಂಗಳಿದ್ದಿದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಈ ವರ್ಷ ಏನಾದರೂ ನಾನು 10th ಇದ್ದರೆ ಚೆನ್ನಾಗಿ ಓದ್ತಾ ಇದ್ದೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಪ್ಟ್ ಮುಗಿದ್ಬಿಟ್ಟು ಇನ್ನೊಂದು ಅಟೆಂಪ್ಟ್ ಇದ್ದಿದ್ರೆ ನಾನು ಭಾಳ ಚೆನ್ನಾಗಿ ಬರೀತಾ ಇದ್ದೆ. ಸೊ ದಿಸ್ ಈಸ್ ಜನರಲ್ ಅಬ್ಸರ್ವೇಷನ್ ವಿಚ್ ಮೆನಿ ಆಫ್ ಅಸ್ ಮೇಕ್. ಈ ರಿಗ್ರೆಟ್ಗೆ ಅವಕಾಶ ಕೊಡಬಾರ್ದು. ವೆನ್ ದ ಟೈಮ್ ಈಸ್ ಯೋರ್ಸ್, ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಸೊ ಈಗಲೂ ನಾನು ಶಾಲಾ ಕಾಲೇಜುಗಳಿಗೆ ಓದಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತೀನಿ, ಟೈಮ್ ಮಾತ್ರ ನೀವು ರೆಸ್ಪೆಕ್ಟ್ ಮಾಡಲೇಬೇಕು. ನೀವು ಟೈಮ್ನ ರೆಸ್ಪೆಕ್ಟ್ ಮಾಡಿದರೆ, ಸಮಯನ ನೀವು ರೆಸ್ಪೆಕ್ಟ್ ಮಾಡಿದರೆ, ಸಮಯ ಬಂದಾಗ ಸಮಯ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತೆ. ವಂಡರ್ಫುಲಿ ಸೆಡ್ ಸರ್. ಸೊ ಡಿಸಿಪ್ಲಿನ್ ಅನ್ನುವಂಥದ್ದು ಎಲ್ಲ ಆ್ಯಂಗಲಲ್ಲೂ ಇರಬೇಕು, ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಸ್ಟಡೀಸ್. ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ನಾವು ಎದ್ದೇಳೋ ರೀತಿಯಿಂದ ಹಿಡಿದು, ಒಂದು ವಾರ್ಡ್ರೋಬ್ ಯಾವ ರೀತಿ ಇಟ್ಕೋತೀವಿ, ನಮ್ಮ ಬಟ್ಟೆಗಳು ಯಾವ ರೀತಿ ಇಟ್ಕೋತೀವಿ, ನಮ್ಮ ಒಂದು ಪರ್ಸ್ನಲ್ ಬಿಲಾಂಗಿಂಗ್ಸ್ ಹೆಂಗೆ ಇಟ್ಕೋತೀವಿ, ಪ್ರತಿಯೊಂದರಲ್ಲೂ ಆ ಡಿಸಿಪ್ಲಿನ್ ಕಾಣುತ್ತೆ. ಇದು ನಾನು ನಮ್ಮ ಕೆಲವು ಫ್ರೆಂಡ್ಸ್ಗಳಿಂದ ನಾನು ತುಂಬ ಇನ್ಸ್ಪೈರ್ ಆಗಿದೆ. ರಮೇಶ್ ಅಂತ ನನ್ನ ವೆರಿ ಗುಡ್ ಫ್ರೆಂಡ್, ಕ್ಲಾಸ್ಮೇಟ್, ವೆರಿ ಕ್ಲೋಸ್ ಫ್ರೆಂಡ್. ಅವರು ಕೂಡ ಇವಾಗ ಇಂಡಿಯನ್ ರೆವಿನ್ಯೂ ಸರ್ವಿಸಲ್ಲಿದ್ದಾರೆ. ಸೊ ನಾನು ಯಾವತ್ತೂ ಅವರು ರಾತ್ರಿ 10:30 ಮೇಲೆ ಕೂತ್ಕೊಂಡು ಓದಿರೋದು ನೋಡೇ ಇಲ್ಲ. ನಾನು ಯಾವತ್ತೂ ಅವ್ರನ್ನ ಬೆಳಗ್ಗೆ 6:30 7 ಗಂಟೆ ಮೇಲೆ ಮಲಗಿರೋದು ನೋಡೇ ಇಲ್ಲ. ಸೊ ಓದ್ಬೇಕಂದ್ರೆ ರಾತ್ರಿ ಸ್ಟ್ರಗಲ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ? ಅಬ್ಸಲ್ಯೂಟ್ಲಿ ಇಲ್ಲ.
ಬಟ್ ಈ ವಾಸ್ ಸೋ ಸಿಸ್ಟಮ್ಯಾಟಿಕ್. ಅವ್ನು ನೋಟ್ಸ್ ಬರ್ಕೊಳೋದ್ರಿಂದ ಹಿಡಿದು ಕ್ಲಾಸಲ್ಲಿ ಪಾಠ ಕೇಳೋದ್ರಿಂದ ಹಿಡಿದು ಎಲ್ಲದರಲ್ಲೂ ಒಂದು ಪರ್ಫೆಕ್ಷನ್ ಇರ್ತಾ ಇತ್ತು. ಆ್ಯಂಡ್ ದಟ್ ಪರ್ಫೆಕ್ಷನ್ ರಿಸಲ್ಟು ಅವನು ಪರ್ಫಾರ್ಮೆನ್ಸಲ್ಲಿ ಅಕಾಡೆಮಿಕ್ ಇರ್ಬೋದು, ಇವನ್ ಅದರ್ವೈಸ್ ಬೇರೆ ಎಲ್ಲ ಆಯಾಮಗಳಲ್ಲಿ ಅವನು ಸಕ್ಸಸ್ ಇವಾಗ ನೋಡ್ತಿದ್ರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಡಿಸಿಪ್ಲಿನ್ ಈ ಕ್ಯಾರಿಡ್ ಅನ್ನುವಂಥದ್ದು ಕಾಣುತ್ತೆ. ಸೊ ಹಂಗೆ ವಿ ಡೋಂಟ್ ಹ್ಯಾವ್ ಟು ಬಿ ಲುಕಿಂಗ್ ಫಾರ್ ರೋಲ್ ಮಾಡೆಲ್ಸ್ ಹೂ ಆರ್ ಫಾರ್ ಅವೇ ಫ್ರಮ್ ಅಸ್. ಎಲ್ಲೋ ಬೆಂಗಳೂರಲ್ಲಿ ಯಾರೋ ಒಬ್ರು ಏನೋ ಅಚೀವ್ ಮಾಡಿದ್ರು, ದೆಹಲಿಲಿ ಏನೋ ಅಚೀವ್ ಮಾಡಿದ್ರು, ಅಲ್ಲ, ನಮ್ಮ ಸುತ್ತಮುತ್ತನೇ ರೋಲ್ ಮಾಡೆಲ್ಸ್ ಇರ್ತಾರೆ. ವಿ ಹ್ಯಾವ್ ಟು ಟೇಕ್ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಫ್ರಮ್ ದೆಮ್. ಇನ್ನೊಂದು ಮಾತು ಹೇಳಿದ್ರೆ, ನಿಮಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗ್ತಿತ್ತಾ ಅಥವಾ ಸೆಲ್ಫ್ ಡೌಟ್ ಏನಾದ್ರು ಕ್ರಿಯೇಟ್ ಆಗ್ತಾ ಇತ್ತಾ? ಸೊ ಥ್ಯಾಂಕ್ಫುಲಿ ಫ್ರಮ್ ಡೇ ಒನ್ ನಾನು ಬೆಳೆದು ಬಂದ ರೀತಿಲಿ ನನ್ನನ್ನು ನಾನು ಡೌಟ್ ಪಟ್ಕೊಳ್ಲಿಕ್ಕೆ ಏನೂ ಕಾರಣಗಳೇ ಇರಲಿಲ್ಲ. ಯಾಕಂದರೆ ಐ ವಾಸ್ ಕ್ವೈಟ್ ಗುಡ್ ಎಟ್ ಸ್ಟಡೀಸ್. ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಅನ್ನೋಂಥ ಭಾವನೆ ಎಲ್ಲರ ಕಡೆಯಿಂದ ಬರ್ತಿತ್ತು, ನನಗೂ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ವೆನ್ ದ ಟೈಮ್ ವಾಸ್ ರೈಪ್, ವೆನ್ ಐ ವಾಸ್ ರಿಕ್ವೈರ್ಡ್ ಟು ಮೇಕ್ ಬೆಸ್ಟ್ ಆಫ್ ಮೈ ಎಫರ್ಟ್ಸ್ ಟು ಬಿ ಚಾನಲೈಸ್ಡ್, ಸೊ ಐ ಟ್ರೈಡ್ ಗಿವಿಂಗ್ ಮೈ ಬೆಸ್ಟ್ ಆ್ಯಂಡ್ ರಿಸಲ್ಟ್ಸ್ ವೆರ್ ಆ್ಯಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್. ಹಂಗಾಗಿ ಥ್ಯಾಂಕ್ಫುಲಿ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗಿಲ್ಲ. ಸೊ ಕ್ರಿಯೇಟ್ ಆಗದೇ ಇರೋ ರೀತಿ ನಾವು ತಯಾರಿ ನಿರಂತರವಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎರಡು ವಿಷಯ ಸರ್ ಐ ಪಿಕ್ ಫ್ರಮ್ ಬೇಸಿಕಲಿ ವಾಟ್ ಯು ಸೆಡ್. ನಂಬರ್ ಒನ್, ಯುದ್ಧಕ್ಕೆ ಒಂದಿನ ಮುಂಚೆ ವಿದ್ಯಾಭ್ಯಾಸ ಮಾಡಬಾರ್ದು. ಎರಡನೇದು, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಲೈಫಲ್ಲಿ ಏನೇ ಮಾಡೋದು ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಕೇಳ್ತೀನಿ ಸರ್. ಸೊ ಈಗ ನಾವು ಎಷ್ಟೋ ಕತೆಗಳು ಕೇಳ್ತೀವಿ ಸರ್. ನಾನು ಬಡ ಕುಟುಂಬದಿಂದ ಬಂದೆ, ನನಗೆ ಓದೋಕ್ಕೆ ರಿಸೋರ್ಸಸ್ ಇರಲಿಲ್ಲ, ಬಟ್ ಆದರೂ ನಾನು ಕಷ್ಟಪಟ್ಬಿಟ್ಟು ಓದಿದೆ. ಸೊ ಸಕ್ಸಸ್ ಆಗ್ಬೇಕಂತಂದ್ರೆ ಆ ಥರನೇ ಇರಬೇಕು ಸರ್ ಎಲ್ಲರೂ? ಇಲ್ಲ, ಡು ಯು ಥಿಂಕ್ ಎವ್ರಿಬಡಿ ಕ್ಯಾನ್ ಬಿ ಸಕ್ಸಸ್ಫುಲ್ ಪ್ರೊವೈಡೆಡ್ ದ ಡಿಸಿಪ್ಲಿನ್ ಎನಫ್? ಈಗ ನೋಡಿ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು 30-40 ಜನ UPSC ಸೆಲೆಕ್ಷನ್ ಆಗ್ತಾರೆ. ಐ ಕ್ಯಾನ್ ಸ್ಪೀಕ್ ಫಾರ್ ದಿಸ್ UPSC ಬಿಕಾಸ್ ಐ ಹ್ಯಾವ್ ಬೀನ್ ಥ್ರೂ ದಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಸೊ ಅದರಲ್ಲಿ ಒಬ್ಬರು ಇಬ್ಬರದು ಏನು ಬ್ಯಾಕ್ಗ್ರೌಂಡ್ ಇರ್ಬೋದು, ಅವ್ರ ಸ್ಟ್ರಗಲ್ ಇರ್ಬೋದು, ಅವ್ರ ಜರ್ನಿ ಇರ್ಬೋದು, ನೀವೇನು ಹೇಳ್ತೀರಿ ಆ ಥರ 2-3 ಜನ, ಮೇ ಬಿ 20-30% ಆಫ್ ರಿಮೈನಿಂಗ್ 70% ವಿಲ್ ಹ್ಯಾವ್ ವೆರಿ ಕಂಫರ್ಟಬಲ್ ಜರ್ನಿ. ಈಗ ನಾನು ಒಳ್ಳೆ ಶಾಲೆಯಲ್ಲಿ ಓದಿದೆ, ಟ್ಯೂಷನ್ಗೆ ಹೋಗೋ ಟೈಮಲ್ಲಿ ಟ್ಯೂಷನ್ಗೆ ಹೋದೆ. ನೆಕ್ಸ್ಟು ಡಿಗ್ರಿ ಓದಂಥ ಸಂದರ್ಭದಲ್ಲಿ ಇಟ್ ವಾಸ್ ಎ ಪ್ರಾಪರ್ ಗೌರ್ಮೆಂಟ್ ಕಾಲೇಜ್ ವಿತ್ ಆಲ್ ಬೆಸ್ಟ್ ಫೆಸಿಲಿಟೀಸ್, ಬೆಸ್ಟ್ ಆಫ್ ದಿ ಫ್ಯಾಕಲ್ಟೀಸ್. ನಮ್ಮ ಜೊತೆ ಓದ್ತಿದ್ದವರೆಲ್ಲ ನಮ್ಗಿಂತ ಹೆಚ್ಚು ಕಮ್ಮಿ ಇನ್ನೂ ಬೆಟರ್ ಇರೋವಂಥವ್ರು, ನಮ್ಮ ಸುತ್ತಮುತ್ತ ಇರೋವಂಥವ್ರು. ಸೊ ಥ್ಯಾಂಕ್ಫುಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ಬೇಕಾದ್ರೆ ಡೆಲ್ಲಿಲಿ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿ ಫೆಲೋಶಿಪ್ ಸಿಗ್ತಾ ಇತ್ತು. ಸೊ ಸ್ಟ್ರಗಲ್ ಅನ್ನುವಂಥದ್ದು ನಾನು ವೈಯಕ್ತಿಕವಾಗಿ ಆ ಥರದ್ದು ಸ್ಟ್ರಗಲ್ ನಾನೇನು ಮಾಡಲಿಲ್ಲ. ಅಂದರೆ ಬಡತನ ಇತ್ತು, ಕಷ್ಟ ಇತ್ತು, ನನಗೆ ಶಾಲೆಗೆ ಹೋಗೋದು ಕಷ್ಟ ಆಗ್ತಿತ್ತು, ಎಕ್ಸಾಮ್ ಅಪಿಯರ್ ಆಗೋದು ಕಷ್ಟ ಆಗ್ತಿತ್ತು. ಕೆಲವ್ರದ್ದು ಸ್ಟೋರಿ ನಾನು ಕೇಳಿದ್ದೀನಿ. ಇಂಡಿವಿಜುವಲ್ ಜರ್ನಿ ಇಸ್ ಡಿಫ್ರೆಂಟ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ರಾಬಬ್ಲಿ ಆ ಜರ್ನಿ, ಆ ಸ್ಟ್ರಗಲ್ ಏನಿದೆ, ನಮ್ಮ ಒಂದು ಪರ್ಸ್ನಾಲಿಟಿ ಅಥವಾ ದ ವೇ ವಿ ಥಿಂಕ್ ಅದನ್ನು ಸ್ವಲ್ಪ ಮೆಂಡ್ ಮಾಡಲಿಕ್ಕೆ, ಚಾನಲೈಸ್ ಮಾಡಲಿಕ್ಕೆ, ಶೇಪ್ ಅಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಬರೆಯೋ ಪ್ರಶ್ನೆ ಪತ್ರಿಕೆ ಉತ್ತರ ಬರಿಬೇಕಾದ್ರೆ ನಾವು ಬರೆಯೋ ಉತ್ತರದಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಕಾಣಲ್ಲ. ರೈಟ್. ಅದು ಏನು ಪ್ರಶ್ನೆಗೆ ಏನು ಉತ್ತರ ಬರೆದಿರ್ತೀವಿ ಅನ್ನೋದು ನೋಡ್ತಾರೆ ಹೊರತು, ಇವನು ಕನ್ನಡ ಮೀಡಿಯಂ ಓದಿದ್ದ, ಇಂಗ್ಲೀಷ್ ಮೀಡಿಯಂ ಓದಿದ್ದ, ಹಳ್ಳಿಯಿಂದ ಬಂದಿದ್ದ, ಸಿಟಿಯಿಂದ, ಇದು ಯಾವುದೂ ಕಾಣಲ್ಲ. ನಿಜ. ಸೊ ಮತ್ತು ಇಂಟರ್ವ್ಯೂ ತೊಗೊಂಡಾಗ ಇಂಟರ್ವ್ಯೂಗೆ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳಬೇಕಾಗುತ್ತೆ. ಮೇ ಬಿ ಇಂಟರ್ವ್ಯೂಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಹಿನ್ನೆಲೆ ಏನು, ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಯಾವ ಊರು, ಅದೆಲ್ಲ ಸ್ವಲ್ಪ ರಿಫ್ಲೆಕ್ಟ್ ಆಗೋದ್ರಿಂದ ಮೇ ಬಿ ಒಂದು 3 to 5% ಆಫ್ ಮಾರ್ಕ್ಸ್, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಕೊಡೋದ್ರಲ್ಲಿ. ಬಿಟ್ಟರೆ ದೊಡ್ಡ ಡಿಫ್ರೆನ್ಸ್ ಏನಾಗಲ್ಲ. ಈ ನಮ್ಮ ಸ್ಟ್ರಗಲ್ಲು, ಜರ್ನಿ ಅದೆಲ್ಲ ಏನಂದರೆ, ಹೌ ಬೆಟರ್ ಕ್ಯಾನ್ ವಿ ಪ್ರಿಪೇರ್ ಫಾರ್ ಎನಿ ಎಕ್ಸಾಮ್, ಆರ್ ಹೌ ಪಾಸಿಟಿವ್ ಅವರ್ ಮೈಂಡ್ ಸೆಟ್ ಈಸ್ ಗೋಯಿಂಗ್ ಟು ಬಿ, ಆ್ಯಂಡ್ ಹೌ ಪ್ರಾಕ್ಟಿಕಲ್ ವಿ ಆರ್ ಗೋಯಿಂಗ್ ಟು ಬಿ. ಮತ್ತು ಒಂದು ಸೋಷಿಯಲ್ ಕನ್ಸರ್ನ್ ನಮ್ದು ಎಷ್ಟರ ಮಟ್ಟಿಗಿದೆ ಅನ್ನೋಂಥದ್ದಕ್ಕೆ ಅನುಕೂಲ ಆಗುತ್ತೆ ಖಂಡಿತ. ಬಟ್ ತುಂಬ ಒಳ್ಳೆ ಕಾಲೇಜಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿ, ದೊಡ್ಡ ದೊಡ್ಡ ಒಳ್ಳೆ ಹಿನ್ನೆಲೆ ಇರುವಂಥ ಮಕ್ಕಳು ಕೂಡ ತುಂಬ ಟಾಪ್ ರ್ಯಾಂಕ್ಸಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿರೋದು ನೋಡಿದ್ದೀನಿ ನಾನು. ಅಟ್ ದಿ ಸೇಮ್ ಟೈಮ್ ಭಾಳ ಸ್ಟ್ರಗಲ್ ಜರ್ನಿ ಅಂತೆಲ್ಲ ಕತೆ ಹೇಳ್ಕೊಂಡು ಪ್ರಿಲಿಮ್ಸ್ ಕೂಡ ಪಾಸ್ ಆಗದಿರೋವಂಥವ್ರು ಕೂಡ ನೋಡಿದ್ದೀನಿ. ಹಂಗಾಗಿ ಸೊ ಆ್ಯಸ್ ಎ ಪರ್ಸ್ನಾಲಿಟಿ ಅವರ್ ಸ್ಟ್ರಗಲ್, ಬ್ಯಾಕ್ಗ್ರೌಂಡ್, ಜರ್ನಿ ಮೇ ಹೆಲ್ಪ್. ಬಟ್ ಎಕ್ಸಾಮಲ್ಲಿ ಬರೆಯೋ ಉತ್ತರದಲ್ಲಿ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಏನು ವ್ಯಕ್ತ ಆಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. The important thing is you have to respect individual's journey, but make sure that ನೀವು ಯಾರನ್ನ ನೋಡ್ಕೊಂಡ್ಬಿಟ್ಟು ಕಲಿತಿದ್ದೀರಾ, ಅವ್ರ ಇನ್ಸ್ಪಿರೇಷನ್ ಅನ್ಕೊಂತಿದ್ದೀರಾ. ಎಲ್ಲ ಪರೀಕ್ಷೆಗಳಿಗೂ ಸಿಲೆಬಸ್ ಇರುತ್ತೆ. ಇತ್ತೀಚೆಗಂತೂ ಸುಮಾರು
ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಹೊರತುಪಡಿಸಿ ಬೇರೆವೆಲ್ಲ ಆಬ್ಜೆಕ್ಟಿವ್ ಆಗೋಗಿದ್ದಾವೆ. ರೈಟ್. ಸೊ ಆ ಸಿಲೆಬಸ್ಸಿಗೆ ನಿಮ್ಮದು ಪ್ರಿಪ್ರೇಷನ್ ಎಷ್ಟು ಮಟ್ಟಿಗಿದೆ? ಇಫ್ ಯು ಹ್ಯಾವ್ ಕ್ರಾಸ್ಡ್ ದಿ ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಯು ವಿಲ್ ಬಿ ಥ್ರೂ ದ ಎಕ್ಸಾಮ್. ವಂಡರ್ಫುಲ್. ಇಫ್ ನಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ, ಅಷ್ಟೇ. ಗಾಟ್ ಇಟ್.